ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಈವ್ನಿಂಗ್ ಟೈಮಲ್ಲಿ ಜಾಸ್ತಿನೇ ಮಾಡಾಗಿತ್ತು, ಹಾಗಾಗಿ ಮಕ್ಕಳನ್ನ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಸಡನ್ನಾಗಿ ಮಳೆ ಜೋರಾಗಿನೇ ಸ್ಟಾರ್ಟ್ ಆಯಿತು. ಎಲ್ಲರೂ ಓಡ್ತಾ ಬಂದರು. ಅದು ಒಂದು 5 ನಿಮಿಷ ಬಂತೇನೋ ಅಷ್ಟೇ, ನೆಲ ತೊಯ್ಯೋಷ್ಟು. ಆಮೇಲೆ ಸ್ಟಾಪ್ ಆಗ್ಬಿಡ್ತು. ಕರೆಕ್ಟಾಗಿ ಮಕ್ಕಳು ಮನೆಗೆ ಬರೋ ಟೈಮಲ್ಲಿನೇ ಮಳೆ ಸ್ಟಾರ್ಟ್ ಆಯಿತು. ಅಲ್ಲಿ ಫ್ಯಾನ್ ಹಾಕಿ ಇಟ್ಬಿಡಮ್ಮ, ಒಣಗುತ್ತೆ. ಅಲ್ಲಿ ಒಳಗೆ ಹೋಯ್ದೆ ಆ ರೂಮಲ್ಲಿ ಹೋಗಿ ಫ್ಯಾನ್ ಹಾಕ್ಬಿಡು. ಜಿಪ್ ಓಪನ್ ಆಗೈತಲ್ಲಮ್ಮ. ಸ್ವಲ್ಪ ಮಳೆ ಬಂದೈತಲ್ಲ, ಅದಕ್ಕೋಸ್ಕರ ಬಿದ್ದೈತೆ ನಾವು. ಹೋಗಲ್ಲ. ಬರೀ ಒಂದು 5 ನಿಮಿಷ ಬಂದು ಸ್ಟಾಪ್ ಆಗಿಬಿಡ್ತು ಮಳೆ. ಎಷ್ಟೊತ್ತು ಬರುತ್ತೇನೋ ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಮೋಡ ಆಗಿತ್ತು. ಇನ್ನು ಮಕ್ಕಳು ಏನು ತಿಂದು ಬಂದಿದ್ದಾರಾ ಅಥವಾ ಹಾಗೆ ತಂದಿದ್ದಾರಾ ಅದಂತೂ ಬಂದ ತಕ್ಷಣ ಫಸ್ಟು ನೋಡೋದೆ. ಯಾಕಂದರೆ ಬೆಳಗ್ಗೆ ಹೋಗಿರ್ತಾರೆ, ಮಧ್ಯಾಹ್ನ ಅದನ್ನೆಲ್ಲ ತಿಂದಿರ್ತಾರಾ ಇಲ್ಲ ಅಂತ ಹೇಳಿ. ಇತ್ತೀಚೆಗೆ ಪರವಾಗಿಲ್ಲ, ಏನೇ ನಾನು ಬಾಕ್ಸ್ ಕಟ್ಟಿದ್ರು ಕೂಡ ಕಂಪ್ಲೀಟ್ ಆಗಿನೇ ತಿಂದು ಬಂದಿರ್ತಾರೆ. ಸೊ ತಿಂದು ಬಂದಿರದೇ ಇರೋದಿನ ನಾನು ಬೈದು ಹೇಳೋದು ಅಥವಾ ಕೆಲವೊಂದು ಸರಿ ಪ್ರೀತಿಯಿಂದ ಹೇಳೋದು, ಇಲ್ಲ ನಿಮ್ಮ ಮ್ಯಾಮ್ಗೆ ಹೇಳ್ತೀನಿ ಅಂತ ಹೇಳೋದು ಮಾಡಿದಾಗ ಅದು ನೆಕ್ಸ್ಟ್ ಡೇ ಮತ್ತೆ ರಿಪೀಟ್ ಆಗಿರಲ್ಲ, ಎಲ್ಲನೂ ತಿಂದು ಬರ್ತಾರೆ. ಇವತ್ತು ನೀರ್ಲೆಣ್ಣು ತಿಂದಿರಲಿಲ್ಲ, ಯಾಕಂತ ಗೊತ್ತಿಲ್ಲ. ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೆ ನಾನು, ಅಲ್ಲೆಲ್ಲ ಮಕ್ಕಳ ಜೊತೆ ಶೇರ್ ಮಾಡ್ಕೊಂಡು ತಿಂತಾರೆ ಅಂತ ಹೇಳ್ಬಿಟ್ಟು. ಇವನು ಇನ್ನೂ ಸ್ಕೂಲಿಗೆ ಅಡ್ಜಸ್ಟ್ ಆಗಿಲ್ಲ ಅಂತ ಅನ್ಕೊತೀನಿ. ಯಾವಾಗ ಕೇಳಿದ್ರು ಯಾರ ಜೊತೆ ಶೇರ್ ಮಾಡ್ಕೊಂಡು ಅಂತ ಕೇಳಿದರೆ ಕೆಲವೊಂದು ಸರಿ ಒಬ್ಬೊಬ್ಬರ ಹೆಸರು ಹೇಳ್ತಾನೆ, ಕೆಲವೊಂದು ಸರಿ ಯಾರಿಗೂ ಕೊಟ್ಟಿಲ್ಲ, ನಾನು ಬರೀ ಒಬ್ಬನೇ ತಿಂದು ಬಂದಿದ್ದೀನಿ ಅಂತ ಕೂಡ ಹೇಳ್ತಿರ್ತಾನೆ. ಇವತ್ತು ಬರೀ ನಾನೇ ತಿಂದಿದ್ದೀನಿ, ನನಗೆ ಜಾಸ್ತಿ ಅಂತ ಅನ್ನಿಸ್ತು, ಹಾಗಾಗಿ ನಾನು ಹಾಗೆ ವಾಪಸ್ ತೊಗೊಂಡು ಬಂದಿದ್ದೆ ಅಂತ ಹೇಳ್ದೆ. ನಾನು ಆನ್ಲೈನಲ್ಲಿ ತೊಗೊಂಡಿರುವಂಥದ್ದು ಏನಿದೆ, ಇದು ಇವತ್ತು ಎಕ್ಸ್ಚೇಂಜ್ ಬಂದಿತ್ತು. ಇದು ಚೆನ್ನಾಗಿರೋದು ಬಂದಿದೆ, ಹಾಗಾಗಿ ಇದನ್ನೆಲ್ಲನೂ ತೊಳೆದಿಡ್ತಿದ್ದೀನಿ. ಸ್ವಲ್ಪ ಒಣಗಿದ ಮೇಲೆ ಅದರಲ್ಲಿ ಟೀ ಪೌಡ್ರು, ಶುಗರ್ ಹಾಕಿಡೋಣ ಅಂತ ಹೇಳಿ. ಯಾರು ನೀನು ಕ್ಯೂಟ್ ಅಂತ ಯಾರು ಹೇಳಿದ್ದು? ಮತ್ತೆ ಅವರು ಹೆಸರು ಕೇಳಬೇಕಲ್ಲ, ಬರೀ ನಿನ್ನ ಹೆಸರು ಹೇಳ್ಬಿಟ್ರೆ ಹೇಳ್ಬೇಕಲ್ಲ ಶಕ್ತಿ ಕೇಳಕ. ಈವ್ನಿಂಗ್ ಟೈಮಲ್ಲಿ ಟೀಗೆ ಇಟ್ಟಿದ್ದೀನಿ. ಹಸ್ಬೆಂಡ್ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗ್ತಿದ್ದಾರೆ, ಒಬ್ಬಳೇ ಆಗ್ಬಿಡ್ತೀನಿ ಆಮೇಲೆ ಟೀ ಕುಡಿಯೋಕ್ಕೆ. ಸೊ ಹಂಗಾಗಿ ಸ್ವಲ್ಪ ಅವ್ರ ಜೊತೆ ಟೀ ಕುಡಿಯೋಣ ಅಂತ ಹೇಳಿ. ಇಬ್ಬರು ಮನೇಲಿ ಇದ್ದರು ಅಂದರೆ ಈ ಕಾರ್ಟೂನ್ ನೆಟ್ವರ್ಕಲ್ಲಿ ಜಗಳ ಮಾಡ್ತಾವಲ್ಲ ಎರಡು, ಹಾಗೆ ಇಬ್ಬರು ಅಷ್ಟೊಂದು ಜಗಳ ಮಾಡ್ತಾ ಇರ್ತಾರೆ. ಅದಕ್ಕೆ ಹಾಗಾಗಿ ಬಂದ ತಕ್ಷಣ ಫಸ್ಟು ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಏನಾದರೂ ತಿನ್ನೋಕೆ ಕೊಟ್ಟು ಕೆಳಗಡೆ ಕಳಿಸ್ತೀನಿ. ಟಿ ವಿ ನೋಡಲಿ ಒಂದು ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಕೂರಿಸಿದ್ರೆ ರಿಮೋಟ್ ಮುರಿಯೋವರೆಗೂ ಜಗಳ ಮಾಡ್ತಾರೆ. ಈ ಮೂರನೇದ್ದು ಈ ರಿಮೋಟ್ ತೊಗೊಂಡು ಬಂದಿರೋದು, ಹಾಗಾಗಿನೇ ಅವ್ರನ್ನ ಒಂದು ಸ್ವಲ್ಪ ಕೂಡ ಮನೇಲಿ ಇಟ್ಕೊಳ್ಳೋಂಗಿಲ್ಲ. ಮೊದಲೇ ಸ್ಕೂಲಿಗೆ ಹೋಗಿ ಸುಸ್ತಾಗಿ ಬಂದಿರ್ತಾರೆ, ಇನ್ನೊಂದು ಸ್ವಲ್ಪ ಸುಸ್ತಾಗ್ಬಿಟ್ರೆ ಬಂದು ಊಟ ಮಾಡಿಕೊಂಡು ಹೋಮ್ವರ್ಕ್ ಏನಾದರೂ ಇದ್ದರೆ ಅದನ್ನು ಮುಗಿಸಿ ಮಲ್ಕೊಂಡ್ಬಿಡ್ತಾರೆ ಅಂತ ಹೇಳಿ. ಇನ್ನು ವೈಶು ಕರೆಕ್ಟ್ ಟ್ಯೂಷನ್ ಟೈಮ್ಗೆ ಮೇಲೆ ಬರ್ತಾಳೆ, ಹಾಗೆ ಅವನು ಕೂಡ ಬಂದುಬಿಡ್ತಾನೆ. ಅಷ್ಟೊತ್ತಿಗೆ ನಂದು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ ನಾನು ಕೂತ್ಬಿಟ್ರೆ ಬಂದ ತಕ್ಷಣ ಹೋಮ್ವರ್ಕ್ ಮಾಡಿಬಿಟ್ಟು ಊಟ ಮಾಡಿಸಿ ಮಲಗಿಸ್ತೀನಿ. ಹಾಗೆ ಈವ್ನಿಂಗ್ ಟೈಮಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ನಾನು ನೈಟ್ ಊಟಕ್ಕೆ ರಸಮ್ ಹಾಗೆ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ. ನಾನು ಪ್ರತಿದಿನ ಟೀ ಮಾಡಬೇಕಾದ್ರೆ ಯಾಲಕ್ಕಿನ ಕುಟ್ಟಿ ಹಾಕ್ತೀನಿ, ಹಾಗಾಗಿ ಅದು ಸ್ವಲ್ಪ ಇದೆ, ಅದನ್ನು ಮಿಕ್ಸಿ ಮಾಡ್ಕೊಂಡು ಒಂದು ಜಾರಲ್ಲಿ ಹಾಕಿ ಇಟ್ಬಿಡೋಣ ಅಂತ ಹೇಳಿ. ಈ ಆನ್ಲೈನಲ್ಲಿ ತೊಗೊಂಡಿರುವಂಥ ಜಾರ್ ಒಂದು ಚಿಕ್ಕದಿದೆ, ಚೆನ್ನಾಗಿದೆ ಅದು. ಅದರಲ್ಲಿ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಏನಾದರೂ ಸ್ವೀಟ್ ಮಾಡಬೇಕಾದ್ರೆ ಹಾಗೆ ಟೀಗೆ ನಮಗೆ ಈಸಿಯಾಗಿ ಹಾಕ್ಕೋಬೋದು, ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ.
ಹಾಗಾಗಿ ಟೀ ಮಾಡಬೇಕಾದ್ರೆ ಹಸಿ ಹಲ್ಲನೋ ಅಥವಾ ಈ ಥರ ಯಾಲಕ್ಕಿನೋ ಹಾಕೋದ್ರಿಂದ ಟೇಸ್ಟು ಹಾಗೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಹೋಟ್ಲಲ್ಲಿ ಕುಡಿದ್ರೆ ಯಾವ ಥರ ಇರುತ್ತೆ ಫೀಲ್, ಆ ಥರ ಇರುತ್ತೆ. ಸೊ ಇದನ್ನು ಪೌಡ್ರ್ ಮಾಡಿಕೊಂಡು ಇದರಲ್ಲಿ ಹಾಕ್ತಿದ್ದೀನಿ. ಇದು ಸ್ಪೂನ್ ಕೂಡ ಹಿಡಿಯಲ್ಲ, ಅಷ್ಟೊಂದು ಚಿಕ್ಕದಿದೆ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಈ ಸರಿ ಲಿಡ್ಡೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ರಸ ಮಾಡೋದಕ್ಕೋಸ್ಕರ ಪೆಪ್ಪರು, ಹಾಗೆ ಸ್ವಲ್ಪ ಜೀರಿಗೆ, ಮೆಣಸಿನ್ಕಾಯಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಹಾಕ್ತಿದ್ದೀನಿ. ಕೆಮ್ಮು ನೆಗಡಿ ಆಗಿದೆ ಅಂತಂದರೆ ಈ ಥರ ರಸ ಮಾಡ್ಕೊಂಡು ಕುಡಿದು ನೋಡಿ. ಇದು ಹೋಮ್ ಮೇಡ್ ಮೆಡಿಸನ್ ಅಂತಲೇ ಹೇಳ್ಬೋದು. ಬೇಗ ಕಡಿಮೆ ಆಗುತ್ತೆ. ವೈಭವ್ಗಂತೂ ಎಷ್ಟೊಂದು ಇಷ್ಟ ಅವನು. ಈ ರಸಮ್ ಮಾಡಿದರೆ ರೈಸು ರಸಮ್ ಅವನೇ ಊಟ ಮಾಡ್ಕೊಂಡ್ಬಿಡ್ತಾನೆ. ನಾವು ಉಣ್ಸೋದೇ ಬೇಕಾಗಲ್ಲ, ಅಷ್ಟು ಫೇವ್ರೇಟ್ ಅವನಿಗೆ. ಹಸ್ಬೆಂಡ್ ತಿನ್ನಲ್ಲ, ಹಂಗಾಗಿ ನಾನು ಅವ್ರಿಗೋಸ್ಕರ ಬೇರೆ ಏನಾದರೂ ಮಾಡ್ಕೋಬೇಕಾಗತ್ತೆ. ಹಸಿ ಮೆಣಸಿನ್ಕಾಯಿ ಜಾಸ್ತಿನೇ ತೊಗೊಂಡು ಬಂದಿದ್ದರು, ಅದನ್ನು ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಯಾಕಂದರೆ ಭಾಳ ದಿನ ಬರಲ್ಲ, ಸುಮ್ಮನೆ ಎಷ್ಟೊಂದಿದೆ. ಅದು 1 kgಗೇನೋ 40 ರೂಪಾಯಿ ಅಂತ ಹೇಳ್ಬಿಟ್ಟು 1 kg ತೊಗೊಂಬಂದಿದ್ದಾರೆ. ಮೆಣಸಿನ್ಕಾಯಿ ಕೂಡ ತುಂಬ ಚೆನ್ನಾಗಿದ್ದಾವೆ. ಮೆಣಸಿನ್ಕಾಯಿಗೆ 1 ಸ್ಪೂನಷ್ಟು ಎಣ್ಣೆ, 1 ಈರುಳ್ಳಿ, 4ರಿಂದ 5 ಪಲ್ಪ್ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಕರಿಬೇವು, ಜೀರಿಗೆ ಇದೆಲ್ಲ ಚೆನ್ನಾಗಿ ಹುರ್ಕೊಂಡು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಬ್ಯಾಲೆನ್ಸ್ಗೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ. ಒಂದು ಸರಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಶೇಂಗಾ ಪುಡಿನೋ ಅಥವಾ ಶೇಂಗಾನೋ ಹಾಕಿ ಈ ಥರ ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ತರಿ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಗುಂಡಲ್ಲಿ ರುಬ್ಬಿದ್ರೆ ಈ ಚಟ್ನಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅಂಥದ್ದೆಲ್ಲ ಅವಕಾಶ ಇಲ್ಲ ಇಲ್ಲಿ ನಮಗೆ, ಮಿಕ್ಸಿಯಲ್ಲೇ ಹಾಕ್ಕೋಬೇಕು. ಬಿಸಿ ಅನ್ನೋ ಜೊತೆ 1 ಸ್ಪೂನ್ ತುಪ್ಪ ಹಾಕಿ ಈ ಚಟ್ನಿ ಜೊತೆ ತಿಂತಾಯಿದ್ರೆ ಆಹಾ ತುಂಬಾ ಚೆನ್ನಾಗಿರುತ್ತೆ. ರಸಮ್ ಮಾಡೋದಕ್ಕೋಸ್ಕರ 1 ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಹಾಗೆ ಹುಣಸೆ ರಸ. ನಮಗೆ ಎಷ್ಟು ರಸಮ್ ಬೇಕೋ ಅಷ್ಟು ನೀರು ಹಾಕಿ ಹುಣಸೆ ಹಣ್ಣನ್ನು ನಾನು ಹಿಂಡಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಹಾಕಿದ್ದೀನಿ. ಇನ್ನು ಪೇಸ್ಟ್ ಮಾಡ್ಕೊಂಡಿರೋದು ಏನಿದೆ ಅದನ್ನು ಹಾಕ್ಬಿಟ್ಟು ಬ್ಯಾಲೆನ್ಸ್ಗೋಸ್ಕರ ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲ ಹಾಕಲೇಬೇಕು ರಸಮ್ಗೆ, ಆವಾಗೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇನ್ನು ರಸಮ್ ರೆಡಿ ಆಯಿತು. ಇನ್ನು ವೈಭವ್ದು ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಅವನಿಗೆ ಊಟ ಹಾಕ್ಕೊಡ್ತಿದ್ದೀನಿ, ರಸಮ್ ಹಾಗೆ ರೈಸು. ಇದು ಒಂಥರ ಮೆಡಿಸನ್ ಥರನೇ ಕೆಲಸ ಮಾಡುತ್ತೆ ನಿಜವಾಗ್ಲೂ. ನೆಗಡಿ ಕೆಮ್ಮು ಬಂದಾಗ ಈ ಥರ ಮಾಡಿಕೊಟ್ರೆ ಅದು ಬೇಗ ಕಡಿಮೆ ಆಗುತ್ತೆ. ಇನ್ನು ಚಟ್ನಿ ಅಥವಾ ಏನಾದರೂ ನೈಟ್ ಟೈಮಲ್ಲಿ ಉಳಿದಿತ್ತು ಅಂದರೆ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಈ ಥರ ಬಟ್ಟೆ ಒದಿಸಿ, ನಾನು ಕಿಚನಲ್ಲಿ ಗಾಳಿ ಬರ್ತಿತ್ತು ಅಂದರೆ ಸರಿ, ಇಲ್ಲ ಅಂದರೆ ಬಾಲ್ಕನಿ ಹತ್ರ ಆ ಥರ ಗಾಳಿ ಬರುವಂಥ ಜಾಗದಲ್ಲಿನೇ ಇಟ್ಟಿರ್ತೀನಿ. ಯಾವುದೇ ಕಾರಣಕ್ಕೂ ಫ್ರಿಜ್ಜಲ್ಲಿ ಇಡಲ್ಲ. ಅದು ಸ್ವಲ್ಪ ಇರುತ್ತೋ ಜಾಸ್ತಿ ಇರುತ್ತೋ ಅದನ್ನು ಒಯ್ದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದನ್ನು ತಿನ್ನೋದ್ರಿಂದ ಅದು ಹೆಲ್ತಿಗೆ ಒಳ್ಳೆಯದಲ್ಲ, ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಮಿಕ್ಕಿರೋದಕ್ಕೋಸ್ಕರ ಅದನ್ನು ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಟು ನಮ್ಮ ಹೆಲ್ತ್ ಯಾಕೆ ಹಾಳು ಮಾಡ್ಕೋಬೇಕಲ್ವ. ಅದನ್ನು ಚೆಲ್ಲೋ ಅವಶ್ಯಕತೆ ಇಲ್ಲ. ಒಂದು ಬೌಲಲ್ಲಿ ಹಾಕಿ ನಾವು ಒಂದು ಬಟ್ಟೆ ಒದಿಸಿಟ್ಬಿಟ್ರೆ ಅದು ಚೆನ್ನಾಗಿರುತ್ತೆ. ಇನ್ನು ತುಪ್ಪ ಈ ಸರಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ, ಹಾಗಾಗಿ ಅದು ಹಾಳಾಗದೇ ಇರಲಿ, ಅದ್ರದ್ದು ವಾಸನೆ ಘಮ ಅದು ಹಾಗೆ ಇರಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕ್ತಿದ್ದೀನಿ. ಮುಂಚೆಯಿಂದ ನಮ್ಮ ಹಾಗೆ ಮಾಡ್ತಾಯಿದ್ರು. ಯಾವಾಗೇ ತುಪ್ಪ ಕಾಸಿದರೆ ಅದು ಜಾಸ್ತಿ ಇತ್ತು ಅಂದರೆ ಅದಕ್ಕೊಂದು ಕಣ್ಣೆ ಬೆಲ್ಲ ಹಾಕ್ತಾಯಿದ್ರು. ಇನ್ನು ಅಲ್ಲಿ ಭಾಳ ಚೆನ್ನಾಗಿರುವಂಥ ಸ್ವೀಟ್ಸು, ಖಾರ ಎಲ್ಲ ಸಿಗುತ್ತೆ. ನಾನು ಕೂಡ ಸ್ವಲ್ಪ ತೊಗೊಂಡು ಬಂದೆ. ಈ ಪೂತರೇಕಲು ಅಂತ ಹೇಳಿ ಸಿಗುತ್ತೆ, ಡ್ರೈ ಫ್ರೂಟ್ಸ್ದು, ಭಾಳ ಚೆನ್ನಾಗಿರುತ್ತೆ. ಅದು ಕೂಡ ಅಷ್ಟೇ. ವೈಭವ್ಗೆ ತುಂಬ ಇಷ್ಟ, ವೈಶುಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಅವನೇ ಭಾಳ ಅದನ್ನು ಇಷ್ಟಪಟ್ಟು ತಿಂತಾನೆ. ಕೆಲವೊಂದಷ್ಟೇ ನಾವು ಮಕ್ಕಳಿಗೆ ಇದು ಇಷ್ಟ ಆಗುತ್ತೋ ಇಲ್ಲೋ ಅಂತ ಹೇಳಿ ಸುಮ್ಮನೆ ಇರೋ ಬದಲು ನಾನು ಯಾವಾಗಾದರೂ ತೊಗೊಂಡು ಬಂದು ಅದು ಟೇಸ್ಟ್ ಮಾಡಲಿ ಅಂತ ಹೇಳ್ಕೊಟ್ಟಿರ್ತೀನಿ. ಹಂಗಾಗಿನೇ ಎಲ್ಲನೂ ಆದಷ್ಟು ಮಕ್ಕಳಿಗೆ ಇಷ್ಟ ಆಗುತ್ತೆ. ಅದನ್ನು ತಿಂತಾರೆ. ಚೆನ್ನಾಗಿರೋದನ್ನು ನಾವು ತಂದು ಕೊಟ್ಬಿಟ್ರೆ ಅದನ್ನು ಇದು ಚೆನ್ನಾಗಿದೆ ಒಳ್ಳೆಯದು ಅಂತ ಹೇಳಿದರೆ ಖಂಡಿತ ತಿಂತಾರೆ. ಅದು ಡ್ರೈ ಫ್ರೂಟ್ಸು ಬೆಲ್ಲ ಹಾಕಿ ಮಾಡಿರ್ತಾರೆ, ತುಂಬಾ ಒಳ್ಳೆಯದು. ಫ್ರಿಜ್ನ ಕ್ಲೀನ್ ಮಾಡ್ಕೊತಿದ್ದೀನಿ. ಈ ಸರಿ ಮೋಸಂಬಿ ಸ್ವಲ್ಪ ಜಾಸ್ತಿನೇ ತೊಗೊಂಬಂದ್ಬಿಟ್ಟಿದ್ರು. ಅದು ಅವ್ರು ಯಾಕೋ ಗೊತ್ತಿಲ್ಲ ಚೆನ್ನಾಗಿ ಇಲ್ಲದೆ ಇರೋದು ಕೊಟ್ಟು ಕಳಿಸಿದ್ದಾರೆ. ರೆಗ್ಯುಲರಾಗಿ ತೊಗೊಳ್ಳೋ ಶಾಪಲ್ಲಿನೇ ತೊಗೊಂಡಿದ್ದು. ಅವರು ಹುಳಿ ಇದೆ, ಒಳಗಡೆ ಗಟ್ಟಿಯಾಗಿದೆ. ಅದು ಎಷ್ಟು ಸ್ವಲ್ಪ ಶುಗರ್ ಹಾಕಿ ಜ್ಯೂಸ್ ಮಾಡೋಕ್ಕೆ ಹೋದ್ರೂ ಚೆನ್ನಾಗಿ ಬರ್ತಾನೆ ಇಲ್ಲ. ಅದನ್ನು ಏನು ಮಾಡ್ಬೇಕು ಗೊತ್ತಿಲ್ಲ. ನಾನು ಆಕಳಕ್ಕಾದರೂ ಹಾಕೋಣೇನು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದಕ್ಕೂ ಈಗಾಗಲೇ 2 ಸರಿ ಮಾಡಿ ನೋಡಿದ್ದೀನಿ, ಅದೇನೂ ಇಷ್ಟ ಆಗ್ತಿಲ್ಲ. ಕಟ್ ಮಾಡಿ ಕೊಡ್ತಾ ಇದ್ದೆ ಬರೀ ನಾನು ಅವ್ರಿಗೆ, ಅದಕ್ಕೂ ತಿನ್ನೋಕೆ ರೆಡಿ ಇಲ್ಲ. ಅವ್ರು ಏನು ಮಮ್ಮಿ ಇದು ಇಷ್ಟೊಂದು ಹುಳಿ ಇದೆ ಅಂತ ಹೇಳ್ತಿದ್ದಾರೆ. ಹಂಗಾಗಿ ಈ ಸರಿ ಯಾಕೋ ಅವರು ಚೆನ್ನಾಗಿಲ್ಲದೆ ಇರೋದು ಕೊಟ್ಟಿದ್ದಾರೆ. ಅವರು ಎಲ್ಲ ಹಣ್ಣುಗಳನ್ನೇನು ಚೆಕ್ ಮಾಡ್ತಾರೆ ಅಂತಲ್ಲ, ಆದಷ್ಟು ಅವರು ಶಾಪಲ್ಲಿ ರೆಗ್ಯುಲರ್ ಆಗಿ ತರೋದ್ರಿಂದ ಒಳ್ಳೆಯದೇ ಕೊಡ್ತಾಯಿದ್ರು. ಈ ಸರಿ ಯಾಕೋ ಈ ಥರ ಆಗಿದೆ. ಇನ್ನು ಫ್ರಿಜ್ ಒಳಗಡೆ ನಾನು ಈ ಥರ ನ್ಯಾಪ್ಕಿನ್ ಹಾಕಿ ಫ್ರೂಟ್ಸು ವೆಜಿಟೇಬಲ್ನ ಸ್ಟೋರ್ ಮಾಡ್ತೀನಿ. ಏನಾದರೂ ಕೊಳ್ತಿತ್ತು ಕೆಟ್ಟಿತ್ತು, ಈಗ
ಹಣ್ಣು ವೆಜಿಟೇಬಲ್ ಎಲ್ಲನೂ ಇಡ್ತಿರ್ತೀವಿ. ಇದಕ್ಕೆ ಹತ್ತಿದ ಮೇಲೆ ಕೆಳಗಡೆ ಫ್ರಿಜ್ಜಿಗೆ ಹತ್ತಿರುತ್ತೆ. ಸ್ವಲ್ಪ ಹತ್ತಿರುತ್ತೆ, ಬಟ್ಟೆ ತೊಗೊಂಡು ನಾವು ಕ್ಲೀನ್ ಮಾಡ್ಕೊಂಬಿಡ್ಬೋದು. ಪ್ರತಿ ಸಾರಿ ನಾವು ಫ್ರಿಜ್ಜನ್ನು ಕ್ಲೀನ್ ಮಾಡಿ ವೆಜಿಟೇಬಲ್ ಇಡಬೇಕಾದ್ರೆ ಅಥವಾ 15 ದಿನ ತಿಂಗಳಿಗೆ ಒಂದ್ಸರಿ ನಾವು ಫ್ರಿಜ್ಜು ಇವೆಲ್ಲ ತೊಳಿತಾ ಬಂದರೆ ರ್ಯಾಕು ಅದಕ್ಕೆ ಕಲೆಗಳಾಗ್ತಾ ಹೋಗುತ್ತೆ, ಹಿಂಗೆ ಸ್ಕ್ರ್ಯಾಚ್ ಬೀಳ್ತಾ ಬರುತ್ತೆ. ಹಾಗಾಗಿ ಲಿಕ್ವಿಡ್ ಹಾಕಿ ಸ್ಕ್ರಬ್ ಹಾಕಿ ನಾವು ತೊಳೆಯೋ ಬದಲು ಆದಷ್ಟು ಅದಕ್ಕೆ ಫ್ರಿಜ್ ಮ್ಯಾಟ್ ಅಂತಲೇ ಸಿಗುತ್ತೆ. ಹಾಗೆ ಈ ಥರ ನ್ಯಾಪ್ಕಿನ್ ಕೂಡ ಬಳಸಿ ನಾವು ಫ್ರಿಜ್ಜನ್ನ ಕ್ಲೀನಾಗಿ ಇಟ್ಕೋಬೋದು. ಆರಾಮಾಗಿ ಜಸ್ಟ್ ಒಂದು ಬಟ್ಟೆ ತೊಗೊಂಡು ಅಥವಾ ಟಿಶ್ಯೂ ಪೇಪರ್ ತೊಗೊಂಡು ಫ್ರಿಜ್ನ ಕ್ಲೀನ್ ಮಾಡ್ಕೋಬೋದು. ನೇಲ್ ಪಾಲಿಶು ನನ್ನ ಹತ್ರ ಇಷ್ಟೊಂದಿದೆ, ನಾನು ರೆಗ್ಯುಲರಾಗಿ ಹಚ್ತಾ ಇರ್ತೀನಿ. ಅದೇನೋ ಗೊತ್ತಿಲ್ಲ, ಎಡಗಡೆ ಕೈಯಲ್ಲಿರುವಂಥ ಉಗುರು ಮಾತ್ರ ನಂದು ಕಟ್ಟಾಗ್ತಾ ಇರುತ್ತೆ ಯಾವಾಗಲೂ, ಮತ್ತು ಬಲಗಡೆ ಉಗುರು ಕಟ್ಟಾಗಲ್ಲ. ವಿಟಮಿನ್ಸ್ ಏನೋ ಕಡಿಮೆ ಇರುತ್ತೆ, ಹಾಗಾಗಿ ಹಿಂಗೆ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಯಾವಾಗಾದರೂ ನಾನು ಹಾಸ್ಪಿಟ್ಲಿಗೆ ಹೋದ ಡಾಕ್ಟ್ರನ್ನ ಕೇಳ್ತಿರ್ತೀನಿ, ಅವರು ಅದೇನೆ ವಿಟಮಿನ್ಸ್ ಕಡಿಮೆ ಇದ್ದಾಗ ಈ ಥರ ಆಗುತ್ತೆ ಅಂತ ಹೇಳ್ತಾರೆ. ಅದೇನೋ ಗೊತ್ತಿಲ್ಲ, ಬರೀ ಒಂದು ಕೈದು ಮಾತ್ರ ಆಗುತ್ತೆ, ಇನ್ನೊಂದು ಆಗೋದೇ ಇಲ್ಲ. ಹಾಗಾಗಿ ಅದು ನೇಲ್ ಪಾಲಿಶ್ ಹಾಕಿಲ್ಲ ಅಂದ ತಕ್ಷಣ ಅದು ಕಟ್ಟಾಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಆದಷ್ಟು ಅದನ್ನು ರೆಗ್ಯುಲರಾಗಿ ನಾನು ಹಾಕ್ಕೊಳ್ತೀನಿ. ಇನ್ನು ಅದು ಕೂಡ ಬಾಕ್ಸ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸಾಧ್ಯ ಆದರೆ ಇದ್ರ ಜ್ಯೂಸ್ ಮಾಡ್ತೀನಿ, ಇಲ್ಲ ಅಂದರೆ ಏನು ಮಾಡಬೇಕು ಗೊತ್ತಿಲ್ಲ. ಎಷ್ಟೊಂದು ಹಣ್ಣಿದೆ, ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಅದು ಈ ಥರ ಆಗ್ತಿರೋದು ಕೂಡ ಇದೇ ಫಸ್ಟ್ ಟೈಮು. ಯಾವತ್ತೂ ಈ ಥರ ಅವರು ಕೊಟ್ಟಿರಲಿಲ್ಲ, ಇವರು ತೊಗೊಂಡು ಬಂದಿರಲಿಲ್ಲ. ಅದೇನೋ ಅಷ್ಟೊಂದು ಒಂಥರ ಗಟ್ಟಿಯಾಗಿದ್ದಾವೆ, ಹುಳಿಯಾಗಿದ್ದಾವೆ, ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಹಾಗಾಗಿ ಇನ್ನು ವೆಜಿಟೇಬಲ್ ಎಲ್ಲ ತೊಳೆದಿಟ್ಟಿದೆ, ಅದೆಲ್ಲ ಕಂಪ್ಲೀಟಾಗಿ ಒಣಗಿದೆ. ಅದನ್ನು ಬ್ಯಾಗಲ್ಲಿ ಹಾಗೆ ಬಾಕ್ಸಲ್ಲಿ ಹಾಕಿಡ್ತಿದ್ದೀನಿ. ಬೆಸ್ಟ್ ಅಂತಲೇ ಹೇಳ್ಬೋದು. ವೆಜಿಟೇಬಲ್ ಬ್ಯಾಗ್ಸು ನಮಗೆ ಸ್ಟೋರ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ವಾಶ್ ಮಾಡ್ಕೊಳ್ಳೋಕೆ ಕೂಡ ಈಸಿ ಆಗುತ್ತೆ. ಹಾಗೆ ಜಾಗ ಕೂಡ ಕಡಿಮೆ. ಈ ಥರ ಬಾಕ್ಸ್ ಥರ ಇಷ್ಟಿಷ್ಟು ದೊಡ್ಡದಾಗಿ ಏನೂ ಕೂರಲ್ಲ. ಮುಂಚೆ ಕೆಲವೊಂದೆಲ್ಲ ತೊಗೊಂಡಿದ್ದೆ, ಆದ್ದರಿಂದ ನಾನು ಅದರಲ್ಲಿ ಕೂಡ ಹಾಕಿಡ್ತಿದ್ದೀನಿ. ಇವತ್ತು ತಂದಿರೋವಂಥ ಪ್ರತಿಯೊಂದು ವೆಜಿಟೇಬಲ್ಲು ಎಷ್ಟೊಂದು ಫ್ರೆಶ್ ಆಗಿರೋದು, ಎಳೆದೆಲ್ಲ ತೊಗೊಂಡು ಬಂದಿದ್ದಾರೆ. ಅವರಿಗೆ ಭಾಳ ಚೆನ್ನಾಗಿಯೇ ವೆಜಿಟೇಬಲ್ ಎಲ್ಲ ನೋಡಿ ತರ್ತಾರೆ. ಕ್ಯಾರೆಟ್ ಅಂತೂ ಎಷ್ಟು ಚೆನ್ನಾಗಿದೆ, ಇಷ್ಟಿಷ್ಟೇ ಬಾಕ್ಸಿಗೆ ಕೊಡ್ತಾ ಇರ್ತೀನಿ, ಸಲಾಡ್ ಮಾಡ್ತಿರ್ತೀನಿ. ಹಂಗಾಗಿ ಭಾಳ ಬೇಗನೆ ಖಾಲಿಯಾಗಿ ಹೋಗುತ್ತೆ. ಈ ಕ್ಯಾರೆಟು ಕುಕುಂಬರು ಮಾತ್ರ ಸ್ವಲ್ಪ ಜಾಸ್ತಿನೇ ಹೋಗ್ತಾ ಇರುತ್ತೆ ಮನೆಯಲ್ಲಿ. ಹಾಗೆ ಹೀರೆಕಾಯಿ, ಬೀನ್ಸು ಪ್ರತಿಯೊಂದೂ ಮತ್ತೆ ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದಾರೆ. ನಮ್ಮ ಮನೆ ಬರೀ ಮೆಣಸಿನ್ಕಾಯಿಂದನೇ ರೆಸಿಪಿ ಮಾಡ್ಬೋದು, ಒಂದು 15-20 ಅಷ್ಟೊಂದು ಮೆಣಸಿನ್ಕಾಯಿ ಬಂದಿದ್ದಾವೆ ಮನೆಗೆ. ಮೊನ್ನೆ ಆದರೂ ತೊಗೊಂಡು ಬಂದಿದ್ದಾರೆ, 1 kg 40 ರೂಪಾಯಿ ಅಂತ ಹೇಳ್ಬಿಟ್ಟು. ಮತ್ತು ಇವತ್ತು ಅವು ಅಷ್ಟೊಂದು ಚೆನ್ನಾಗಿದ್ದಾವೆ ಅಂತ ಹೇಳ್ಬಿಟ್ಟು ಮತ್ತೆ ತೊಗೊಂಡು ಬಂದಿದ್ದಾರೆ. ಹೋಗಬೇಕಾದ್ರೇ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಮೆಣಸಿನ್ಕಾಯಿ ಹಾಗೆ ಟೊಮೊಟೊ ಕೂಡ ನಾನು ಯಾವುದೋ ಕೆಲಸಕ್ಕೆ ಹೊರಗಡೆ ಹೋದಾಗ ತೊಗೊಂಡು ಬಂದಿದ್ದೆ, ಚೆನ್ನಾಗಿತ್ತು ಅಂತ ಹೇಳಿ. ಅವೆರಡು ಬೇಡ, ಉಳಿಕೆದೆಲ್ಲ ತೊಗೊಂಡು ಬನ್ನಿ ಅಂತ ಹೇಳಿ. ಸೊ ಮೆಣಸಿನ್ಕಾಯಿ ನೋಡಿ ಹೆಂಗಿದೆ, ಎಷ್ಟು ಚೆನ್ನಾಗಿದೆ. ಅವ್ರಿಗೇನು ಅಂದರೆ ಈ ರೊಟ್ಟಿ ಮಾಡಿದಾಗ ಹುರ್ಕೊಡ್ತಿರ್ತೀನಿ, ಅದು ತುಂಬ ಇಷ್ಟ ಅವರಿಗೆ. ಹಾಗಾಗಿ ಎಷ್ಟು ಚೆನ್ನಾಗಿದೆ, ಭಾಳ ಫ್ರೆಶ್ ಆಗಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ಒಂದು 1/4 kg ಅಷ್ಟು ತೊಗೊಂಡು ಬಂದಿದ್ದಾರೆ. ಸೊಪ್ಪುಗಳನ್ನೆಲ್ಲ ನಾನು ಡಬ್ಬದಲ್ಲಿ ಹಾಕಿಟ್ಟಿರ್ತೀನಿ, ವೆಜಿಟೇಬಲ್ ಎಲ್ಲ ಕೆಲವೊಂದು ಬ್ಯಾಗಲ್ಲಿ ಹಾಗೆ ಬಾಕ್ಸಲ್ಲಿ. ಹೀರೆಕಾಯಿ ಕೂಡ ಇದಂತೂ ರೆಗ್ಯುಲರಾಗಿ ಇದ್ದೇ ಇರುತ್ತೆ, ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಅವರು. ತುಪ್ರೆಕಾಯಿ ಕೆಲವೊಂದು ಸರಿ ಮಾರ್ಕೆಟಲ್ಲಿ ಬಂದಿರುತ್ತೆ, ಇಲ್ಲಾಂದರೆ ಇಲ್ಲ. ಬಟ್ ಹೀರೆಕಾಯಿ ಅಂತೂ ಕಂಪಲ್ಸರಿ ತೊಗೊಂಡು ಬರ್ತಾರೆ, ಯಾವಾಗಲೂ ಅದು ಸಿಕ್ಕೇ ಸಿಗುತ್ತೆ. ಕಂಪ್ಲೀಟಾಗಿ ಎಲ್ಲನೂ ಹಾಕಿಟ್ಟಿದ್ದೀನಿ, ಇನ್ನು ಫ್ರಿಜ್ಜಲ್ಲಿ ಇಡೋದೆ. ಅಲ್ಲನ ಈ ಥರ ಒಂದು ಬಟ್ಲದಲ್ಲಿ ಅಥವಾ ಸಣ್ಣದು ಯಾವುದಾದ್ರೂ ಡಬ್ಬಿ ಇತ್ತು ಅಂದರೆ ಅಂಥದ್ರಲ್ಲಿ ಹಾಕಿಟ್ಬಿಟ್ಟಿರ್ತೀನಿ. ಕೆಲವೊಂದು ಸರಿ ಅದು ಮೊಳಕೆ ಬಂದಿರುತ್ತೆ, ಅದನ್ನು ತೊಗೊಂಡೋಗಿ ಪಾಟಲ್ಲಿ ಇಟ್ಟಿದ್ದೀನಿ. ಅದು ಎಷ್ಟು ಚೆನ್ನಾಗಿ ಬಂದಿದೆ ಅದರೊಳಗಡೆ.
ಕರಿಬೇವು ಭಾಳ ಜಿಡ್ಜಿಡ್ಡಾಗಿತ್ತು, ಹಾಗಾಗಿ ಸ್ವಲ್ಪ ತೊಳೆದು ಒಣಗಾಕಿನೇ ಡಬ್ಬದಲ್ಲಿ ಹಾಕಿಟ್ಕೊಂಡ್ಬಿಡೋಣ ಅಂತ ಹೇಳಿ. ಫ್ರೆಶ್ ಆಗಿತ್ತು ಅಂದರೆ ಹಂಗೆ ತೊಗೊಂಡು ಮಾಡಬೇಕಾದ್ರೆ ಕೂಡ ತೊಳೆದು ಹಾಕ್ತೀನಿ. ಇದು ಯಾಕೋ ಸ್ವಲ್ಪ ಒಂಥರ ಎಣ್ಣೆ ಎಲ್ಲ ಹೊಡೆದಿರ್ತಾರಲ್ಲ ಆ ಥರ ಜಿಡ್ಜಿಡ್ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಒಂದು 2-3 ಸರಿ ಚೆನ್ನಾಗಿ ತೊಳೆದು ಈ ಥರ ಜಾರಿ ಪುಟ್ಟಿಯಲ್ಲಿ ಹಾಕಿದ್ದೀನಿ. ಇವಾಗ ನೀರೆಲ್ಲ ಇಳಿದಿದೆ. ಒಂದು ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ಇಟ್ಬಿಟ್ರೆ ಗಾಳಿ ಆಡುತ್ತೆ, ಅದು ನಮಗೆ ಬೇಗ ಒಣಗುತ್ತೆ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು, ಕೊಳಿಯೋದೆಲ್ಲ ಏನೂ ಆಗಲ್ಲ. ಇನ್ನು ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೆ, ಅದನ್ನೆಲ್ಲ ಮಡಿಸಿಡ್ತಿದ್ದೀನಿ. ಇವಾಗ ಬಟ್ಟೆ ಒಣಗಿಸೋದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಸ್ವಲ್ಪ ಬಿಸಿಲು, ಸ್ವಲ್ಪ ಮೋಡ ಆಗ್ತಾ ಇರುತ್ತೆ, ಸರಿಯಾಗಿ ಒಣಗೋದೇ ಇಲ್ಲ ಬಟ್ಟೆಗಳು. ಸ್ವಲ್ಪ ಹಸಿ ಇದ್ದರೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಬೆಳಗ್ಗೆನೇ ಸ್ವಲ್ಪ ಇದ್ದ ತಕ್ಷಣವೇ ಕೆಲವೊಂದು ಸ್ವಲ್ಪ ಇತ್ತು ಬಟ್ಟೆ, ಅದನ್ನೆಲ್ಲ ಹಾಕಿದ್ದೆ. ಅದನ್ನು ತೊಗೊಂಡು ಬಂದಿದ್ದೀನಿ, ಒಣಗಿದೆ. ಅಷ್ಟು ಮಡಿಸಿ ಆ ಜಾಗಕ್ಕೆ ಇಟ್ಬಿಟ್ರೆ ಈ ಕೆಲಸ ಕೂಡ ಮುಗಿಯುತ್ತೆ. ಸಾಯಂಕಾಲದವರೆಗೂ ಏನಾದರೂ ಒಂದು ಇದ್ದೇ ಇರುತ್ತೆ. ಕೆಲಸ ಮುಗೀತು ಅಂತ ಹೇಳ್ಕೊಳ್ಳೋಂಗೆ ಇಲ್ಲ. ಅದೇನೋ ಒಂಥರ ಮಕ್ಕಳು ಹೋಗೋವರೆಗೂ ಒಂದು ಕೆಲಸ, ಮಕ್ಕಳು ಹೋದ ಮೇಲೆ ಮತ್ತೆ ಇನ್ನೊಂದು ಕೆಲಸ ಸ್ಟಾರ್ಟ್ ಆಗುತ್ತೆ, ಮನೆ ಕೆಲಸಗಳೆಲ್ಲ. ನಿಜ ಹೊರಗಡೆ ಕೆಲಸ ಮಾಡೋರೇ ಬೆಸ್ಟು ಅಂತ ನಮ್ಗೆ ಅನಿಸುತ್ತೆ. ಯಾಕಂದರೆ ಒಂದೇ ಕೆಲಸ ಇರುತ್ತೆ, ಅದೊಂದನ್ನೇ ಮಾಡ್ಕೊಂಡು ಬಂದುಬಿಡ್ಬೋದು. ಈ ಮನೆ ಕೆಲಸನ ಕಸ ಬಳಿದು, ಬಂಡೆ ಒರೆಸಿ, ಪಾತ್ರೆ ತೊಳೆದು, ಪಾತ್ರೆ ಜೋಡಿಸ್ಕೊಂಡು, ಬಟ್ಟೆ ತೊಳಿಯಕ್ಕೆ ಹಾಕ್ಬಿಟ್ಟು ಅದನ್ನು ಒಣಗಾಕಿ ಮತ್ತೆ ಅದನ್ನು ತೊಗೊಂಬಂದು ಮಡಿಸಿ, ಇಷ್ಟೊತ್ತಿಗೆ ಮತ್ತೆ ಏನು ಖಾಲಿಯಾಗಿದೆ ಏನಿದೆ ಅದನ್ನು ನೋಡಿಕೊಂಡು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಕುಂದಿರಬೇಕು, ಮತ್ತು ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡಬೇಕು. ನಿಜವಾಗ್ಲೂ ಹೊರಗಡೆ ಕೆಲಸ ಮಾಡೋದೇ ಬೆಸ್ಟು ಅಂತ ನಾವು ಅಂದ್ಕೊತೀವಿ. ಅವರೆಲ್ಲ ಹೇಗೆ ಹೇಳ್ತಾರೆ ಅಂದರೆ, ಮನೇಲಿ ಇರ್ತೀರ ಇಷ್ಟು ಕೂಡ ಕೆಲಸ ಮಾಡ್ಕೊಳಕ್ಕಾಗಲ್ಲ, ನಿಮ್ಮದೇ ಬೆಸ್ಟು ಅಂತ ಅವ್ರು ಹೇಳ್ತಾರೆ. ನಮ್ಮಮ್ಮ ಅಂತೂ ಫಸ್ಟ್ ಹೇಳ್ತಾರೆ, ಮನೇಲಿ ಇರ್ತಿ ಇಷ್ಟು ಕೆಲಸ ಮಾಡ್ಕೊಳಕ್ಕಾಗಲ್ಲ, ನೀನು ಹೊಲಕ್ಕೆ ಹೋಗ್ತೀಯೇನೋ ಅಂತ ಹೇಳ್ಬಿಟ್ಟು. ಅವರು ಕೇಳಿದದಕ್ಕೆ ಏನು ಉತ್ತರ ಹೇಳಬೇಕು ಗೊತ್ತಿಲ್ಲ ನನಗೆ ಇದು ಕೆಲಸ ಎಲ್ಲ ಜಾಸ್ತಿ ಅಂತ ಅನಿಸುತ್ತೆ. ನಮ್ಮಮ್ಮಗೆ ಇದು ಏನು ಅಲ್ವೇ ಅಲ್ಲ ಅಂತ ನಮ್ಮಮ್ಮಗೆ ಅನಿಸುತ್ತೆ. ಇದು ಆನ್ಲೈನಲ್ಲಿ ತೊಗೊಂಡಿದ್ದು ಈ ಬ್ಯಾಗು, ಆಮೇಲೆ ಟವಲ್ ಆ ಥರ ಹ್ಯಾಂಗ್ ಮಾಡೋಕ್ಕಂತೇಳಿ. ಇದು ಏನೋ ಗೊತ್ತಿಲ್ಲ, ಒಂದು 8 ದಿನಕ್ಕೆ ಒಂದ್ಸರಿ ಇದನ್ನು ನಟ್ ಫಿಟ್ ಮಾಡಬೇಕು. ಅದು ಇರೋದು ಹಾಗೇನೋ ಅಥವಾ ಏನಾದರೂ ಅದು ಪ್ರಾಬ್ಲಮ್ ಆಗಿದೆನೋ ಗೊತ್ತಿಲ್ಲ. ಜಾಸ್ತಿನೇ ಅದು ಲೂಸ್ ಆಗಿಬಿಡುತ್ತೆ, ತಾನೇ ಬಿದ್ದುಬಿಡುತ್ತೆ. ಅದು ಗಾಳಿ ಏನಾದರೂ ಸ್ವಲ್ಪ ಜಾಸ್ತಿ ಬಿಟ್ಬಿಟ್ರೆ. ಹಂಗಾಗಿ ಅದನ್ನು ಸ್ವಲ್ಪ ಫಿಟ್ ಮಾಡ್ತಿದ್ದೀನಿ. ಬರೀ ಬ್ಯಾಗ್ ಒಂದೇ ಹಾಕ್ತೀನಿ, ಟವಲ್ ಕೂಡ ಹಾಕಿದರೂ ನಿಲ್ಲಲ್ಲ ಕೆಲವೊಂದು ಸರಿ, ಅವಾಗ ಕೂಡ ಬಿದ್ದುಬಿಟ್ಟಿರುತ್ತೆ. ಅದು ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ. ಹಂಗೆ ಗ್ರಿಪ್ಪು ಕೂಡ ಇಲ್ಲ, ಅದು ಪರ್ಫೆಕ್ಟಾಗಿ ನಿಲ್ಲೋದೇ ಇಲ್ಲ. ಅದು ಮೇಲಿದು ಕೂಡ ನಿಲ್ಲಲ್ಲ, ಕೆಳಗಡೆ ಕೂಡ ಗ್ರಿಪ್ಪಾಗಿ ನಿಲ್ಲಲ್ಲ ಅದು. ಇಷ್ಟೇ, ಯಾವಾಗಲೂ ಅದಕ್ಕೆ 1-2 ಬ್ಯಾಗ್ ಹ್ಯಾಂಗ್ ಮಾಡಿರ್ತೀನಿ ಅಷ್ಟೇ. ಯಾವಾಗಲೂ ಫ್ರೆಶ್ ಆಗಿರಬೇಕು ಅಥವಾ ಎಲ್ಲ ಕೆಲಸಗಳನ್ನು ಸರಾಗವಾಗಿ ಮಾಡ್ಕೋಬೇಕು ಅಂದರೆ, ಒಂದು ಬೆಳಗಿನ ಟೈಮಲ್ಲಿ ಇದ್ದ ತಕ್ಷಣ ದೇವರ ಸಾಂಗ್ ಕೇಳೋದಾಯಿತು, ಅಥವಾ ನೀವು ಕೆಲಸ ಮಾಡಬೇಕಾದ್ರೆ ಇಷ್ಟ ಆಗಿರುವಂಥ ಸಾಂಗ್ ಹಾಕ್ಕೊಳ್ಳೋದಾಯಿತು. ಡಾಕ್ಟರ್ ರಾಜ್ಕುಮಾರ್ ಮೂವಿ ನೋಡ್ತಾ ಇದ್ದರೆ, ಹಳೆಯ ಮೂವಿಗಳೆಲ್ಲ ನಿಜವಾಗ್ಲೂ ಇವಾಗಲೂ ಮೊದಲು ಹೇಗೆ ಎಷ್ಟೊಂದು ಇಂಟ್ರೆಸ್ಟಿಂದ ಹೊಸ್ದಾಗಿ ಬಂದಾಗ ಕೂತ್ಕೊಂಡು ನೋಡ್ತಾ ಇದ್ವೋ, ಇವಾಗ ಕೂಡ ಹಾಗೆ ನೋಡ್ಬೋದು. ಅಷ್ಟೊಂದು ಮನಸ್ಸಿಗೆ ಖುಷಿ ಕೊಡ್ತಾ ಇರುತ್ತೆ, ಅದರಲ್ಲೊಂದು ಅಷ್ಟು ಅದ್ಭುತವಾಗಿರೋಂಥ ಮೆಸೇಜ್ ಇರುತ್ತೆ. ಹಂಗಾಗಿ ಇದನ್ನೆಲ್ಲ ಹಾಕ್ಕೊಂಡು ನಾವು ಕೆಲಸಗಳನ್ನು ಮಾಡ್ಬೋದು. ನಮ್ಮ ಮೈಂಡ್ ಡೈವರ್ಟ್ ಆಗೋದೇ ಇಲ್ಲ, ಬೇರೆ ಕಡೆ ಅನ್ನೆಸೆಸರಿ ಆಲೋಚನೆಗಳೇ ಬರೋದಿಲ್ಲ. ಎಷ್ಟೋ ಸರಿ ಹೇಗಾಗ್ತಾ ಇರೋದಂದರೆ, ನಾವಿಲ್ಲಿ ಏನೋ ಕೆಲಸ ಮಾಡ್ತಿರ್ತೀವಿ, ನಮ್ಮ ತಲೆಯಲ್ಲಿ ಏನೋ ಓಡ್ತಾ ಇರುತ್ತೆ. ಹಂಗಾಗಿ ಆದಷ್ಟು ಈ ಥರ ಸಾಂಗ್ ಹಾಕ್ಕೊಂಡು ಟಿ ವಿ ನೋಡ್ತಾ ಓಡಾಡ್ತಾ ನಾವು ಕೆಲಸಗಳನ್ನು ಮಾಡ್ಕೋಬೋದು. ಫ್ರೂಟ್ಸ್ ತೊಗೊಂಡು ಬಂದಿದ್ದರು, ಡ್ರ್ಯಾಗನ್ನು, ಹಾಗೆ ಪಪ್ಪಾಯ, ಬಾಳೆಹಣ್ಣು. ಪಪ್ಪಾಯ ಅವರೇ ಸ್ವಲ್ಪ ಅದಿದು ಮೆತ್ತಗಾಗಿರೋದು ಕೊಟ್ಟಿದ್ದಾರೋ ಗೊತ್ತಿಲ್ಲ, ಇವ್ರ ಗಾಡಿಯಲ್ಲಿ ಇಟ್ಕೊಂಡು ಬರಬೇಕಾದ್ರೆ ಆಗಿದೆನೋ ಗೊತ್ತಿಲ್ಲ, ಸ್ವಲ್ಪ ಮೆತ್ತಗಾಗೋಗಿದೆ. ಇನ್ನು ಉಳಿಕೆದು 2 ಏನಿದೆ ಅದು ಕಾಯಿದೆ. ನ್ಯೂಸ್ ಪೇಪರಲ್ಲಿ ಸುತ್ತಿಟ್ರೆ ನಾಳೆ ಹಣ್ಣಾಗುತ್ತೆ. ಇವಾಗ ಕ್ಲೈಮೇಟ್ ಕೋಲ್ಡ್ ಇರೋದ್ರಿಂದ ಪಪ್ಪಾಯ ಸ್ವಲ್ಪ ಜಾಸ್ತಿನೇ ತಿನ್ನಬೇಕು. ಇವಾಗಂತಲ್ಲ, ಯಾವಾಗಲೂ ಪಪ್ಪಾಯ ತಿನ್ನಬೇಕು ಅಂತೆ, ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಆದಷ್ಟು ಒಳ್ಳೆಯದನ್ನೇ ಊಟ ಮಾಡಿ, ಒಳ್ಳೆಯದನ್ನೇ ಮಾಡ್ಕೊತೀನಿ ಅಂತ ಹೇಳಿ. ಮೊನ್ನೆ ನಾನು ಪೇಪರಲ್ಲಿನೇ ಅನ್ಕೊತೀನಿ ನೂಡಲ್ಸ್ ಬಗ್ಗೆ ಹೇಳ್ತಾಯಿದ್ರು. ಅದರಲ್ಲಿ ಕೂಡ ಕ್ಯಾನ್ಸರ್ ಕಾರಕ ಪತ್ತೆ ಆಗಿದೆ ಅದರಲ್ಲಿ, ನೂಡಲ್ಸಲ್ಲಿ ಅಂತ ಹೇಳ್ಬಿಟ್ಟು, ಮ್ಯಾಗಿಯಲ್ಲಿ ಅಂತ ಹೇಳಿದರು. ಸರಿ, ಅದನ್ನು ನೋಡ್ಕೊಂಡ್ಮೇಲೆ ಇನ್ನೇನಪ್ಪ ಇದು ಹಿಂಗೆ ಹೇಳ್ತಿದ್ದಾರೆ, ಯಾವಾಗೋ ಒಂದು ಸರಿ ಮಾಡಿಕೊಡೋದು ಕೂಡ ಭಯ ಅಂತ ಅನ್ಸುತ್ತೆ. ಇವತ್ತೇನಾಯಿತು ಅಂದರೆ, ಬೆಳಗ್ಗೆ ಪೇಪರಲ್ಲಿ ಪಾನಿಪುರಿಯಲ್ಲಿ ಕ್ಯಾನ್ಸರ್ ಕಾರಕ ಪತ್ತೆ ಆಗಿದೆ. 49 ಕಡೆ ಟೆಸ್ಟಿಂಗ್ ತೊಗೊಂಡೋಗಿದ್ದಾರಂತೆ. ಅಲ್ಲಿ ಅದು
ಪ್ರೂವ್ ಆಗಿದೆ ಅಂತೆ. ಸೊ ಬೆಳಗ್ಗೆ ಪೇಪರಲ್ಲಿ ನೋಡಿದೆ, ಇವಾಗ ಟಿ ವಿಯಲ್ಲೂ ಕೂಡ ಅದು ಬರ್ತಾ ಇತ್ತು. ಆದಷ್ಟು ತಿನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಒಳ್ಳೆಯದು. ಜಾಸ್ತಿ ತಿಂತಾ ಇದ್ದೀರಾ ಅಂತ ಅಂದರೆ ಅದನ್ನು ತಿಂದೇ ಇರೋದೇ ಒಳ್ಳೆಯದು. ಯಾಕೆಂದರೆ ಒಂದು ಸಾರಿ ಏನಾದರೂ ಆರೋಗ್ಯ ಕೈ ಕೊಡ್ತು ಅಂದರೆ ನಮ್ಮ ಲಕ್ ಚೆನ್ನಾಗಿತ್ತು, ನಾವು ಮತ್ತೆ ರೆಡಿ ಆಗ್ತೀವಿ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಹಿಂದಿಂದು ಲೈಫ್ ಬೇಕು ಅಂದರೆ ನಮಗೆ ಸಿಗೋದೇ ಇಲ್ಲ. ಹಾಗಾಗಿ ಮಕ್ಕಳಿಗಾಯಿತು, ನೀವಾಯಿತು, ಸಿಂಪಲ್ ಆಗಿರೋಂಥದ್ದೇ ಆರೋಗ್ಯವಾಗಿರೋದನ್ನು ಮಾಡಿಕೊಂಡು ಮನೆಯಲ್ಲೇ ಊಟ ಮಾಡೋದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ಟೇಸ್ಟಿಂಗ್ ಪೌಡ್ರು ಬಳಸಿರೋ ಅಂಥದ್ದು ಏನಿರುತ್ತೆ ಫುಡ್ಡು, ಅದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾರೆ. ಸೊ ಹಂಗಾಗಿ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ರೈಸ್ ಜೊತೆ ಮೊಸರು ಖಾರ ಮಾಡ್ಕೊಂಡಿದ್ದೆ. ಮೊಸರು ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳಿ, ಇನ್ನು ಪಪಾಯ ಹಣ್ಣು ಕಟ್ ಮಾಡಿದ್ದೀನಿ, ರೈಸು, ಮೊಸರು ಖಾರ, ಹಾಗೆ ಸ್ವಲ್ಪ ಪುಡಿ ಇವತ್ತಿನ ಮಧ್ಯಾಹ್ನ ಊಟಕ್ಕೆ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.